ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಯ ವಿಡಿಯೋಸ್ನ ಶೇರ್ ಮಾಡ್ತಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಆ ಒಂದು ಮೂಮೆಂಟ್ಸ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಇಲ್ಲಿ ಆ ಒಂದು ಕ್ಲಿಪ್ಸ್ನ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ವಿಡಿಯೋಸು, ಎಂಡ್ವರೆಗೂ ನೋಡಿ ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡದೆ ಸಪೋರ್ಟ್ ಮಾಡಿ. ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಹೇಳಿ ಏನಾದರೂ ಡ್ರೆಸ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಸ್ವಲ್ಪ ಇಂಡಿಯನ್ ಕುರ್ತೀಸ್ ಎಲ್ಲ ಬರುತ್ತಲ್ಲ, ಅಲ್ಲಿ ಶಾಪಿಗೆ ಬಂದ್ಬಿಟ್ಟು ಕುರ್ತೀಸ್ ಎಲ್ಲ ನೋಡ್ತಾ ಇದ್ದೀನಿ. ತುಂಬ ಟೈಮ್ ಆದಮೇಲೆ ಫೈನಲ್ ಆಗಿ 3 ಕುರ್ತೀಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಒಂದು ಇದು ಗ್ರೀನ್ ಕಲರು, ಇನ್ನೊಂದು ಈ ಪಿಂಕ್ ಕಲರ್ 2 ಶೇಡ್ ಇದೆಯಲ್ಲ, ಇದೆರಡನ್ನೂ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದಿಷ್ಟನ್ನು ಪರ್ಚೇಸ್ ಮಾಡಿಕೊಂಡು ಮತ್ತೆ ರಿಟರ್ನ್ ಮನೆಗೆ ಬರ್ತಿದ್ವಿ. ಮನೆಗೆ ಬರೋ ಟೈಮಲ್ಲಿ ನನ್ನ ಹಸ್ಬೆಂಡ್ ಆಫೀಸ್ನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದೆಲ್ಲ IT ಸೆಕ್ಟರ್ ಏನಿದೆ, ಇಲ್ಲಿ ಒಂದು ಆಫೀಸು ನನ್ನ ಹಸ್ಬೆಂಡ್ ಆಫೀಸು. ಸೊ ಅವರು ಹೇಳ್ತಾ ಇದ್ರು, ನಾನು ನೋಡಿದೆ ಬಟ್ ಪಾಪಗೂ ತೋರಿಸ್ಕೊಂಡು ಬರ್ತಾ ಇದ್ವಿ. ಹಂಗೆ ಮನೆಗೆ ಬಂದ ತಕ್ಷಣ ಸ್ವಲ್ಪ ಏನೇನು ಥಿಂಗ್ಸ್ ತೊಗೊಂಬಂದಿದ್ವಿ ಎಲ್ಲದನ್ನು ತೋರಿಸ್ತಾ ಇದ್ದೀನಿ. ಸಂಜೆ ಸೆಲೆಬ್ರೇಷನ್ ಕೂಡ ಇರುತ್ತೆ. ಇಲ್ಲಿ ಬಂದು ವುಡನ್ ಬಾಚಣಿಕೆ, ನೀರಿಂದು ಬ್ರಷು, ಒಂದಷ್ಟು ಹೇರ್ ಬ್ಯಾಂಡ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಆಮೇಲೆ ತುಪ್ಪ ಖಾಲಿಯಾಗಿತ್ತು, ಅದಾದಮೇಲೆ ಬೆಲ್ಲ ಕೂಡ ಖಾಲಿಯಾಗಿತ್ತು, ಅದನ್ನು ತೊಗೊಂಬಂದಿದ್ದೀನಿ. ಈ ಹೇರ್ ಬ್ಯಾಂಡ್ ಪಾಪು ವೈಟ್ ಕಲರ್ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತೇಳಿ ತೊಗೊಂಬಂದಿದ್ದೀನಿ. ಇನ್ನು ನನ್ನ ಬ್ರದರ್ ಮ್ಯಾರೇಜ್ ಕೂಡ ಇದೆ, ಹೋಗ್ತೀವಿ ಇಲ್ಲ ಡೆಫಿನೆಟ್ಲಿ ನಮಗೆ ಗೊತ್ತಿಲ್ಲ. ಬಟ್ ಇರಲಿ ಅಂತ ಇಂಡಿಯನ್ ಎತ್ನಿಕ್ ವೇರ್ನ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಅದಕ್ಕೆ ಸೂಟ್ ಆಗಲಿ ಅಂತ ಹೇಳಿ ಈ ಥರ ಓಲೆಗಳನ್ನೂ ಸಹ ತೊಗೊಂಬಂದು ಇಟ್ಕೊಂಡಿದ್ದೀನಿ. ತುಂಬಾ ಪ್ರಿಟಿಯಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಯಾಕೋ ಬಿಟ್ಟು ಬರೋಕ್ಕೆ ಮನಸ್ಸು ಬರಲಿಲ್ಲ, ನನಗೆ ಅಂತಲೇ ಮಾಡಿದ್ದಾರೆ ಅಂತ ಫೀಲ್ ಆಯಿತು. ಸೊ ಹಂಗಾಗಿ ತೊಗೊಂಡು ಬಂದಿದ್ದೀನಿ. ಇನ್ನು ಚೂಡಿದಾರ ಹಾಕಿದ್ಮೇಲೆ ಕಾಜಲೆಲ್ಲ ಹಾಕಬೇಕಾಗತ್ತೆ, ಸ್ವಲ್ಪ ಹೇರ್ ಎಲ್ಲ ಟೈ ಮಾಡೋಕ್ಕೆ ಬ್ಯಾಂಡ್ ಎಲ್ಲ ಬೇಕಾಗುತ್ತಲ್ಲ. ಸೊ ಹೇರ್ ಬ್ಯಾಂಡ್ಗಳು ಪಾಪುಗೆ, ಮತ್ತು ಕಾಜಲ್ ಪೆನ್ಸಿಲ್ಗಳು, ಒಂದಷ್ಟು ಹುಡುಗಿಯರ ಮೇಕಪ್ ಥಿಂಗ್ಸ್ ಇರುತ್ತೆ ಗೊತ್ತಾ, ಐ ಶ್ಯಾಡೋ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಇದೆಲ್ಲದನ್ನು ತಗೊಂಡು ಬಂದಿದ್ದೀನಿ. ವಿಡಿಯೋದಲ್ಲಿ ನಿಮಗೆ ಎಲ್ಲದನ್ನು ತೋರಿಸೋಣ ಅಂದರೆ ಅರ್ಧ ಪಾಪುನೇ ಎತ್ಕೊಂಡು ಇಟ್ಕೊಂಡಿದ್ದಾಳೆ. ಸೊ ಅವಳು ಏನು ಕೈ ಕೊಡ್ತಿದ್ದಾಳೆ ಅದಿಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನು ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ವ, ಸೊ ಹಂಗಾಗಿ ನಾವು ಈವ್ನಿಂಗ್ ಸೆಲೆಬ್ರೇಷನ್ಗೆ ಅಂತ ಹೇಳಿ ಆಫ್ಟರ್ನೂನಿಗೆ ಕೇಕ್ನ ಆರ್ಡ್ರ್ ಮಾಡಿಕೊಂಡು ತೊಗೊಂಡು ಇಟ್ಕೊಂಡಿದ್ದೀವಿ. ಈ ಕೇಕ್ ಬಂದ್ಬಿಟ್ಟು ಹೋಮ್ ಮೇಡ್ ಕೇಕು. ನನಗೆ ಪರಿಚಯದವರು ಒಬ್ಬರು, ನನ್ನ ಮಗಳ ಬರ್ಡೇಗೆ ನಮ್ಮ ಮನೇಲಿ ಏನೇ ಇವೆಂಟ್ಸ್ ಆದರೂ ಕೂಡ ನಾನು ಇವ್ರ ಹತ್ರನೇ ಕಸ್ಟಮೈಸ್ಡ್ ಕೇಕ್ ಮಾಡಿಸ್ತೀನಿ. ನಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಆ್ಯಡ್ ಮಾಡಿ ಟಾಪಿಂಗ್ ಎಲ್ಲ ಹಾಕಿ ನೀಟಾಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿ ಕೊಡ್ತಾರೆ. ಸೊ ಅವ್ರ ಹತ್ರನೇ ಒಂದಷ್ಟು ಮಫಿನ್ಸು ಮತ್ತು ಕೇಕು ಎಲ್ಲ ಆರ್ಡ್ರ್ ಮಾಡಿಕೊಂಡು ಇಸ್ಕೊಂಡು ಬಂದಿದ್ವಿ. ಅವರು ಹೋಮ್ ಡೆಲಿವರಿನೇ ಕೊಟ್ಟರು, ತುಂಬಾ ಈಸಿ ಆಯಿತು. ಇನ್ನು ಮಧ್ಯಾಹ್ನ ಟೈಮಲ್ಲಿ ನಾನು ಸ್ವಲ್ಪ ಫ್ಲವರ್ ಪಿಕ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ನನಗೆ ಅಂತ ಹೇಳಿ ಒಂದು ಸಪ್ರೇಟ್ ಫ್ಲವರು ಮತ್ತು ಚಾಕ್ಲೇಟ್ ಎಲ್ಲ ತೊಗೊಂಬಂದು ಮನೇಲಿ ಇಟ್ಟಿದ್ರು ಸರ್ಪ್ರೈಸ್ ಥರ. ಸೊ ನಾನು ನೋಡಿರಲಿಲ್ಲ ಆ ಫ್ಲವರು. ಸೊ ಇದು ಬಂದ್ಬಿಟ್ಟು ನನ್ನ ಒಂದು ಸರ್ಪ್ರೈಸ್ ಕೊಡೋಕ್ಕೆ ಅಂತ ಹೇಳಿ ತೊಗೊಂಬಂದಿರೋ ಚಾಕ್ಲೇಟು ಮತ್ತು ಫ್ಲವರು. ನಾನು ಯೂಶ್ವಲಿ ಚಾಕ್ಲೇಟ್ ತಿನ್ನಲ್ಲ. ನಮ್ಮಿಬ್ರದ್ದು ಲವ್ ಮ್ಯಾರೇಜು. ಅವ್ರು ಯಾವತ್ತೂ ನನಗೆ ನಾವು ಲವಲ್ಲಿದ್ದಾಗ ಚಾಕ್ಲೇಟ್ ಎಲ್ಲ ಆಫರ್ ಮಾಡಿರಲಿಲ್ಲ. ಅವ್ರಿಗೆ ಗೊತ್ತಿತ್ತು ನಾನು ಸ್ವೀಟ್ ಜಾಸ್ತಿ ಇಷ್ಟನೂ ಪಡಲ್ಲ, ನನಗೆ ಖಾರ ಅಂದ್ರೇ ಜಾಸ್ತಿ ಇಷ್ಟ, ಅದರಲ್ಲೂ ನಾನು ನಾನ್ ವೆಜ್ ಪ್ರಿಯೆ ಅಂತ ಹೇಳಿ. ಬಟ್ ಇವತ್ತೇನೋ ಚಾಕ್ಲೇಟ್ ಕೂಡ ತೊಗೊಂಬಂದಿದ್ದಾರೆ, ಪಾಪಗೂ ಕೊಟ್ಟಂಗಾಗುತ್ತೆ ಅಂತ ಹೇಳಿ ಅನಿಸುತ್ತೆ. ಇನ್ನು ಊಟಕ್ಕೆ ಅಂತ ಹೇಳಿ ನಾನು ಫಿಶ್ ಫ್ರೈ ಮತ್ತು ಮಟನ್ ಪಲಾವ್ ಮಾಡ್ತಾಯಿದ್ದೀನಿ. ನಮ್ಮನೇಲಿ ನನಗೆ ಪಾಪಗೆ ಮಟನ್ ಪಲಾವ್ ಅಂದರೆ ತುಂಬ ಇಷ್ಟ, ನನ್ನ ಹಸ್ಬೆಂಡಿಗೆ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ. ಸೊ ಮೊದಲು ಮಟನ್ಗೆ ಸ್ವಲ್ಪ ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಸೋಂಪು ಕಾಳು, ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಮಟನ್ನ ನೀರಲ್ಲಿ ಹಾಕ್ಬಿಟ್ಟು ಕೂಗಿಸ್ಕೊಂಡಿದ್ದೀನಿ. ಒಂದು 8ರಿಂದ 9 ವಿಷಲು ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ವಿಷಲ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ನೀರು ಸಮೇತ ಬಸ್ಕೊಂಡು ಇಟ್ಕೋಬೇಕಾಗತ್ತೆ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಅಂದರೆ ಮಟನ್ ಪಲಾವ್ ಮತ್ತು ಫಿಶ್ ಫ್ರೈ. ತುಂಬಾ ಈಸಿಯಾಗಿ ಮಾಡ್ಕೋಬೇಕು ಅಂತ ಹೇಳಿ ನಾನು ಸಿಂಪಲ್ ಆಗಿರೋ ಡಿಶ್ಗಳನ್ನ ಮಾಡ್ಕೊಳ್ತಿದ್ದೀನಿ. ತುಂಬ ಜಾಸ್ತಿ ಆದರೆ ನನಗೂ ಟಯರ್ಡ್ ಆಗುತ್ತೆ, ಮಾಡೋಕ್ಕಾಗಲ್ಲ. ಮತ್ತು ಸೆಲೆಬ್ರೇಷನ್ಗೆ ನಾನು ಏನು ರೆಡಿನೂ ಮಾಡ್ಕೊಳಕ್ಕಾಗಲ್ಲ. ಈವ್ನಿಂಗ್ ತುಂಬ ಲೇಟ್ ಆಗಿಬಿಡುತ್ತೆ, ಅಷ್ಟರಲ್ಲಿ ಪಾಪನೂ ಮಲ್ಕೊಬಿಡ್ತಾಳೆ ಅಂತ ಹೇಳಿ ನಾನು ಆದಷ್ಟು ಬೇಗ ಎಷ್ಟಾಗುತ್ತೆ ಅಷ್ಟನ್ನು ಬೇಗ ಮಾಡಿ ಮುಗಿಸ್ಕೊಳ್ತಾ ಇದ್ದೀನಿ. ಸಿಂಪಲ್ ಮತ್ತು ಈಸಿಯಾಗಿ ಸರ್ವ್ ಮಾಡೋದಕ್ಕೆ ಏನಾಗುತ್ತೆ ಅದನ್ನು
ಕ್ವಿಕ್ಕಾಗಿ ಮಾಡಿಟ್ಕೊಳ್ಳೋಕ್ಕೆ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸೈಡಲ್ಲಿ ಮಟನ್ ಏನು ಬೆಂದಿತ್ತಲ್ವ ಅದನ್ನು ನೀರು ಸಮೇತ ಬಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಅದೇ ಸೇಮ್ ಕುಕ್ಕರ್ಗೆ ಯಾವ ಕುಕ್ಕರಲ್ಲಿ ನಾನು ಮಟನ್ನ ಬಾಯ್ಲ್ ಮಾಡಿದೆ ಅದೇ ಕುಕ್ಕರ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಆನಿಯನ್ನು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಾದ್ಮೇಲೆ ಒಂದು ಸ್ವಲ್ಪ ಟೊಮೊಟೊವನ್ನು ಹೆಚ್ಚಿಟ್ಕೊಂಡಿರೋ ಅಂಥದ್ದು ಇದನ್ನು ಸಹ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಟೈಮಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೂ ಹಾಕ್ಬೋದು. ತುಂಬ ಆನಿಯನು ತುಂಬ ಈರುಳ್ಳಿ ತುಂಬ ಇದೆಲ್ಲ ಹಾಕ್ಬೇಕನ್ನೋ ಅವಶ್ಯಕತೆ ಏನಿಲ್ಲ. ಇದು ಮಟನ್ ಪಲಾವ್ ಆಗಿರೋದ್ರಿಂದ ಜಾಸ್ತಿ ಮಟನ್ನೇ ಫ್ಲೇವರ್ ಕೊಡುತ್ತೆ. ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದೆಲ್ಲ ಬೇಯುವಾಗಲೇ ನಾನು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸಿ ಇಟ್ಕೊಂಡಿದ್ದೆ. ನನ್ನ ಫೋನ್ ಸ್ಟ್ಯಾಂಡ್ ತುಂಬಾ ಪ್ರಾಬ್ಲಮ್ ಮಾಡ್ತಿತ್ತು ಇವತ್ತು, ಯಾಕೋ ಗೊತ್ತಿರಲಿಲ್ಲ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೊಸರನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗಿ ಈ ಥರ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರುವಾದಮೇಲೆ ಬೇಯಿಸಿಟ್ಕೊಂಡಿರುವಂಥ ಮಟನ್ನು ಮತ್ತು ನೀರು ಎರಡನ್ನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಟ್ರಸ್ಟ್ ಮೀ ಅದೊಂಥರ ಸೂಪ್ ಥರ ತುಂಬ ಚೆನ್ನಾಗಿ ಬಂದಿತ್ತು. ತಿನ್ನೋದಾದರೆ ಹಂಗೇನೆ ತಿನ್ಬೋದಿತ್ತು, ಬಟ್ ನಾವು ಬಿರಿಯಾನಿ ಮಾಡಬೇಕು ಅಂದರೆ ಪಲಾವ್ ಮಾಡಬೇಕು ಅಂದ್ಕೊಳ್ತಿದ್ವಲ್ಲ, ಸೊ ಹಾಗಾಗಿ ಎಲ್ಲದನ್ನು ಪಲಾವ್ ರೂಪದಲ್ಲೇ ಮಾಡ್ತಾ ಇದ್ದೀನಿ. ಇನ್ನೂ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಅದಾದ್ಮೇಲೆ ಸ್ವಲ್ಪ ನೀರು ಹಾಕಿ ತೊಳೆದಿಟ್ಕೊಂಡಿರುವಂಥ ರೈಸ್ನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ 1 ಇಲ್ಲ 2 ವಿಷಲ್ ತೊಗೊಂಡ್ರೆ ಮಟನ್ ಪಲಾವ್ ರೆಡಿ ಆಗಿಬಿಡುತ್ತೆ. ಜಾಸ್ತಿ ಏನು ಮಸಾಲೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ, ಧನಿಯಾ ಪೌಡ್ರು ಒಂದೇ ಹಾಕಿರೋದು. ಗರಂ ಮಸಾಲ, ಜೀರಾ ಮಸಾಲ ಇದೆಲ್ಲ ಏನೂ ಯೂಸ್ ಮಾಡಿಲ್ಲ. ಈವನ್ ಅರಿಶಿನ ಪೌಡ್ರು ಬಿಟ್ಟರೆ ನಾನು ರೆಡ್ ಚಿಲ್ಲಿ ಪೌಡ್ರೂ ಕೂಡ ಇದಕ್ಕೆ ಸೇರಿಸ್ಕೊಂಡಿಲ್ಲ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಕುಕ್ಕರ್ ವಿಷಲ್ನ ಹಾಕೋಣ. ಯಾವಾಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗೇ ನಾವು ವಿಷಲ್ನ ಕ್ಲೋಸ್ ಮಾಡೋಣ. ಮೊದಲೇ ಕ್ಲೋಸ್ ಮಾಡಿಬಿಟ್ರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಅಕ್ಕಿ ಯಾವಾಗಲೂ ಕುದಿಯೋಕ್ಕೆ ಬಂದಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಆವಾಗಲೇ ಪಲಾವ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ರೈಸು ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ನೋಡಿ 1-2 ವಿಷಲ್ಗೆ ನೀಟಾಗಿ ರೈಸು ರೆಡಿಯಾಗಿದೆ. ತುಂಬ ಈಸಿ ಆಗುತ್ತೆ, ಒಂದು 5-10 ನಿಮಿಷದಲ್ಲೇ ಮಟನ್ ಪಲಾವ್ ರೆಡಿ ಆಗಿಬಿಡುತ್ತೆ. ಇನ್ನೂ ನಾವು ಇದನ್ನು ಈಸಿಯಾಗಿ ಸರ್ವ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಇದು ಬೇಗ ಆಗುತ್ತೆ. ಮಟನ್ ಮಾತ್ರ ಬೇಗ ಬೇಯಿಸ್ಕೊಂಡ್ರೆ ಸಾಕು. ಮಟನ್ ಬೇಯೋದಕ್ಕೆ ಮಾತ್ರ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ರೈಸು ಬೇಗನೆ ಆಗಿಬಿಡುತ್ತೆ. ಇವನ್ ನಾವು ಮನೆಗೆ ಗೆಸ್ಟ್ ಇನ್ವೈಟ್ ಮಾಡಿದ್ರು ಕೂಡ ಇದನ್ನು ಟ್ರೈ ಮಾಡ್ಬೋದು, ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ನಾನು ಇನ್ನೊಂದು ಸೈಡಲ್ಲಿ ಫಿಶ್ನ ಫ್ರೈ ಮಾಡ್ಕೊಳ್ತಿದ್ದೀನಿ. ನಮ್ಮನೇಲಿ ಒಂದು ದೊಡ್ಡ ಫಿಶ್ನ, ಈ ಫಿಶ್ ನೇಮ್ ಏನಂತ ಗೊತ್ತಿಲ್ಲ ನನಗೆ. ಈ ಫಿಶಲ್ಲಿ ಸ್ವಲ್ಪ ಮುಳ್ಳಿರುತ್ತೆ, ಮಕ್ಳಿಗೆ ಕೊಡುವಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಡ್ಬೇಕು. ಹಾಗಾಗಿ ನಾನು ಸಾಂಬಾರು ಏನೂ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ದಟ್ ಫ್ರೈ ಇದ್ದರೆ ನಾವು ಸ್ವಲ್ಪ ನೋಡಿ ಕೊಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ. ನಮ್ಮನೇಲಿ ಚಿಕ್ಕ ಮಗು ಬೇರೆ ಇದೆಯಲ್ಲ, ಸೊ ಹಂಗಾಗಿ ನಾವು ಜಾಸ್ತಿ ಮುಳ್ಳಿರುವಂಥ ಮೀನು ತರಲ್ಲ. ಬಟ್ ನಾನು ನನ್ನ ಹಸ್ಬೆಂಡಿಗೆ ಬಾಂಗ್ಡ ಅಂತ ಹೇಳಿದ್ದೆ, ಅವ್ರು ಇದನ್ನು ತೊಗೊಂಡು ಬಂದುಬಿಟ್ಟಿದ್ದಾರೆ ಇವತ್ತು. ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಅಂತೇಳಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ 1 ಟೀ ಸ್ಪೂನು ಹಾಕ್ಕೊಳ್ಬೋದು ನೀವು. ಆಮೇಲೆ ಇನ್ನೂ ನೀವು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋದಾದ್ರೆ ಅದನ್ನು ಸೇರಿಸ್ಕೊಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಒಂದು ಅರ್ಧ ಇಲ್ಲ ಅಂದರೆ 1 ನಿಂಬೆಹಣ್ಣು ಕಟ್ ಮಾಡಿಕೊಂಡು ಇದಕ್ಕೆ ಸ್ಕ್ವೀಸ್ ಮಾಡ್ಕೊಳ್ಳಿ. ಹಾಫ್ ಫೋಲ್ಡ್ ಮಾಡಿಬಿಟ್ಟು ರಸನ ಹಿಂಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹುಣಸೆ ಹುಳಿ ಹಾಕ್ಕೊಳ್ಳೋದಾದ್ರೆ ಅದನ್ನು ಹಾಕ್ಕೋಬೋದು. ಈ ಥರ ನೀಟಾಗಿ ಸ್ಕ್ವೀಸ್ ಮಾಡಾದಮೇಲೆ ಸ್ವಲ್ಪ ಅಷ್ಟನ್ನೇ ಇದಕ್ಕೆ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಈ ಮಸಾಲನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡಿರುವಂಥ ಮಸಾಲಾನ ನೀಟಾಗಿ ಫಿಶ್ಗೆ ಕೋಟ್ ಮಾಡ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಫಿಶ್ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಮ್ಯಾಗಿ ಮಸಾಲ ಪ್ಯಾಕೆಟ್ನು ಆ್ಯಡ್ ಮಾಡ್ತಿದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಿ. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮಿಕ್ಸ್ ಕೊಟ್ಟು ಅದಾದಮೇಲೆ ಒಂದೊಂದೇ ಫಿಶ್ ಪೀಸ್ಗಳಿಗೆ ಎಲ್ಲ ಮಸಾಲನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕಲ್ಲ, ಸೊ ಹಂಗಾಗಿ ನೀಟಾಗಿ ಎಲ್ಲ ಕಡೆನೂ ಮಸಾಲಾನ ಅಂಟಿಸ್ಕೊಳ್ತಾ ಇದ್ದೀನಿ, ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ
ಥರ ನೀಟಾಗಿ ನಾವು ಕೋಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಬೇಗನೆ ಕೋಟಿಂಗ್ ಕೂಡ ಆಗೋಯ್ತು. ಇದನ್ನು ಒಂದು 10-15 ನಿಮಿಷ, ಇಲ್ಲ ಟೈಮ್ ಜಾಸ್ತಿ ಇದ್ದರೆ 1 ಅವರ್ ಕೂಡ ನಾವು ಇಟ್ಕೋಬೋದು. ನಾನು ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡಿದ್ದೆ, ಸಂಜೆ ಮಾಡೋಣ ಅಂತ ಹೇಳಿ. ಸೊ ಹಂಗಾಗಿ ಒಂದು 3-4 ಗಂಟೆಗಳ ಕಾಲ ಇದು ಮ್ಯಾರಿನೇಟ್ ಆಗಿತ್ತು. ಫಿಶ್ ಹೆಡ್ ಏನಿರುತ್ತೆ ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಅದನ್ನು ಮ್ಯಾರಿನೇಟ್ ಮಾಡಿದ್ದೀನಿ, ಕರಿಗೆ ಏನಾದರೂ ಯೂಸ್ ಮಾಡೋಣ ಅಂತ ಹೇಳಿ. ಇನ್ನು ಒಂದು ಪ್ಲೇಟಲ್ಲಿ ಬೇಸನ್ನು, ರವೆ, ಸ್ವಲ್ಪ ಅಕ್ಕಿ ಹಿಟ್ಟು, ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮೇಲೆ ಕೋಟ್ ಮಾಡೋಕ್ಕೆ ಅಂತ ಹೇಳಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಿಶನ್ನು ಚೆನ್ನಾಗಿ ಹಿಟ್ಟಲ್ಲಿ ಕೋಟ್ ಮಾಡಿಕೊಂಡು ಮೇಲ್ಗಡೆ ಈ ಒಂದು ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ಒಂದೊಂದೇ ಫಿಶ್ನ ಈ ಎಣ್ಣೆಗೆ ಬಿಟ್ಕೊಂಡ್ರೆ ಫಿಶ್ ಫ್ರೈ ಕೂಡ ರೆಡಿ ಆಗಿಬಿಡುತ್ತೆ. ಎರಡೂ ಕಡೆನೂ ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಫಿಶ್ ಫ್ರೈ ರೆಡಿ ಆಗಿಬಿಡುತ್ತೆ. ಯಾರೆಲ್ಲ ಫಿಶ್ ಲವರ್ಸ್ ಇದ್ದೀರಾ, ಬಿಗಿನರ್ಸ್ ಯಾರಾದರೂ ಫ್ರೈ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ, ಕಲಿಬೇಕು ಅಂದ್ಕೊಳ್ತಿದ್ರೆ ಅವ್ರಿಗೆ ಈ ಫಿಶ್ ಫ್ರೈ ತುಂಬಾ ಈಸಿಯಾಗಿ ಮಾಡೋದು ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಇದೇ ಥರ ಒಂದು ಮಸಾಲಾನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ತುಂಬ ಈಸಿಯಾಗಿ ಆಗುತ್ತೆ, ತುಂಬ ಬೇಗ ಕೂಡ ಆಗುತ್ತೆ. ಕರಿ ಲೀವ್ಸು ತುಂಬಾ ಚೆನ್ನಾಗಿ ಸ್ಮೆಲ್ಲು ಕೊಡುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನು ನೀವು ಕೊಬ್ಬರಿ ಎಣ್ಣೆ ಅಂದರೆ ಕೋಲ್ಡ್ ಕಂಪ್ರೆಸ್ಡ್ ಇರುತ್ತಲ್ಲ, ಅದರಲ್ಲಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಕೋಲ್ಡ್ ಬಾಡಿ ಇದ್ದವರು ಕೊಬ್ಬರಿ ಎಣ್ಣೆನ ಅವಾಯ್ಡ್ ಮಾಡಿದ್ರೆ ಆಯಿತು. ಇಲ್ಲಿ ಮಟನ್ ಪಲಾವ್ ಮತ್ತು ಫಿಶ್ ಫ್ರೈ ಎರಡು ಕೂಡ ರೆಡಿಯಾಗಿದೆ. ಇಷ್ಟು ಮಾಡೋಷ್ಟರಲ್ಲೇ ಈವ್ನಿಂಗ್ ಆಗಿಬಿಟ್ಟಿತ್ತು ನಂದು. ಇನ್ನು ಈವ್ನಿಂಗ್ ಟೈಮಲ್ಲಿ ನಾವೇನಾದರೂ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಇದ್ದೀವಲ್ಲ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ಹಂಗಾಗಿ ನಾನು ಟೀನ ಮುಗಿಸ್ಕೊಂಡ್ಬಿಟ್ಟು ಒಂದೊಂದೇ ಎಲ್ಲದನ್ನು ಜೋಡಿಸೋದಕ್ಕೆ ಶುರು ಮಾಡ್ಕೊಳ್ತಿದ್ದೀನಿ. ನಮ್ಮ ಮನೇಲಿ ಪಾಪು ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಕೇಕೆಲ್ಲ ಹ್ಯಾಂಡ್ಲ್ ಮಾಡಬೇಕು. ಇಲ್ಲಾಂದರೆ ಕೇಕೆಲ್ಲ ನಾವು ನೋಡೋಕ್ಕಿಂತ ಮುಂಚೆನೇ ಧ್ವಂಸ ಆಗಿರುತ್ತೆ. ನನ್ನ ಮಗಳು ಹಾಗೇನೆ, ಅವಳಿಗೆ ತೋರಿಸಿಲ್ಲ ಕೇಕಿನ್ನು, ಮುಚ್ಚಿಟ್ಟಿದ್ದೆ. ಸೊ ಹಂಗಾದ್ರೂ ನೋಡಿ ಅವಳ ಫಿಂಗರ್ ಪ್ರಿಂಟ್ ಆಲ್ರೆಡಿ ಇಟ್ಟಿದ್ದಾಳೆ ಕೇಕ್ ಮೇಲೆ. ಸೊ ಏನೇನೋ ಮಾಡಿ ಅವಳನ್ನ ಅವಾಯ್ಡ್ ಮಾಡಿಬಿಟ್ಟು ಕೇಕು ಫ್ಲವರು ಎಲ್ಲ ಜೋಡಿಸಿದ್ದಾಯಿತು. ಬೆಳಗ್ಗೆ ಹಸ್ಬೆಂಡ್ ಏನು ಫ್ಲವರ್ ತೊಗೊಂಬಂದಿದ್ರು ಅದೇ ಫ್ಲವರ್ನ ವೇಸಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಫ್ಲವರು, ಕ್ಯಾಂಡಲು ಏನೋ ಒಂಥರ ಎಲ್ಲ ಒಂದು ಈವೆಂಟ್ಸ್ಗೂ ಒಂಥರ ಪಾಸಿಟಿವ್ ಎನರ್ಜಿನ ತೊಗೊಂಬರುತ್ತಲ್ವ. ನನಗಂತೂ ತುಂಬಾ ಇಷ್ಟ ಫ್ಲವರು ಮತ್ತು ಕ್ಯಾಂಡಲು ಕೇಕು ಕಾಂಬಿನೇಷನು. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಮರ್ತಿದ್ರು, ನಾನೇ ನೆನಪು ಮಾಡಿದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ ಹೇಳಿ. ಬೆಳಗ್ಗೆ ಸಾರಿ ಅಂತ ಹೇಳ್ತಾಯಿದ್ರು, ಬಿಕಾಸ್ ಅವ್ರು ಮರ್ತುಬಿಟ್ಟಿದ್ರು. ಅವ್ರಿಗೆ ತುಂಬಾ ಪ್ರಾಜೆಕ್ಟು ಅದು ಇದು ಬಿಸಿ ಅಂದ್ಕೊಂಡು. ಸೊ ಏನೂ ಮಾಡೋಕ್ಕಾಗಲ್ಲ, ಒಬ್ಬರು ಬ್ಯುಸಿ ಇದ್ದಾಗ ಇನ್ನೊಬ್ರು ನೆನಪಿಸ್ಲೇಬೇಕಾಗತ್ತೆ. ಇದೇ ಥರ ಲೈಫ್ ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ. ಒಬ್ರಿಗೂ ನೆನೆಸ್ಕೊಂಡಿಲ್ಲ ಅಂತ ಹೇಳಿ ನಾವು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಅವರು ಬ್ಯುಸಿ ಇರ್ತಾರಲ್ವಾ, ಅವರು ಫ್ಯಾಮಿಲಿಗೋಸ್ಕರ ಅರ್ನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ನಾವೇ ಅವರಿಗೆ ಕೆಲವೊಂದು ಸರಿ ಮರ್ತಾಗ ನೆನಪಿಸ್ಲೇಬೇಕಾಗತ್ತೆ. ಸೊ ಇನ್ನು ಈ ಥರ ಚಿಕ್ಕ ಸೆಲೆಬ್ರೇಷನು ಮನೇಲಿ ತುಂಬಾ ಪಾಸಿಟಿವ್ ಎನರ್ಜಿನ ತೊಗೊಂಬರುತ್ತೆ. ಮನೇಲಿರೋವಂಥ ಎಲ್ಲರಿಗೂ ತುಂಬಾ ಖುಷಿ ಕೊಡುತ್ತೆ. ಪಾಪು ಹಸ್ಬೆಂಡ್ ತುಂಬ ಎಂಜಾಯ್ ಮಾಡಿದ್ರು, ಫೋಟೋಸ್ ತೊಗೊಳ್ಳೋದು, ವಿಡಿಯೋಸ್ ತೊಗೊಳ್ಳೋದು ಅಂತ ಹೇಳಿ. ನಾನು ಕೇಕ್ನ ಕಟ್ ಮಾಡೋದಕ್ಕೆ ಅಂತ ಹೇಳಿ ಕ್ಯಾಂಡಲ್ಸ್ ಎಲ್ಲ ಆನ್ ಮಾಡಿ ಹಚ್ಚಿ ಇಟ್ಟಿದ್ದೀನಿ. ನಮ್ಮ ಮನೇಲಿ ತುಂಬಾ ಬರ್ಡೇನ ಅಂದರೆ ಆ್ಯನಿವರ್ಸರಿ ಪಾರ್ಟಿನ ಸೆಲೆಬ್ರೇಟ್ ಮಾಡಿದ್ದು, ತುಂಬ ಎಂಜಾಯ್ ಮಾಡಿದ್ರು ಪಾಪು ಮತ್ತು ಹಸ್ಬೆಂಡು. ನಾನು ಕೂಡ ತುಂಬಾ ಎಂಜಾಯ್ ಮಾಡಿದೆ. ಏನೋ ಒಂಥರ ಸಮಾಧಾನ ಅನಿಸುತ್ತಲ್ಲ. ನಮ್ಮ ಮದುವೆಯಾಗಿ ಇವತ್ತಿಗೆ 8 ವರ್ಷ ಆಗಿದೆ. ನೋಡಿದ್ರೆ ಮೊನ್ನೆಯಿಂದ ಮದುವೆ ಆಯಿತು ಅಂತ ಹೇಳಿ ಅನ್ನಿಸ್ತಾ ಇದೆ. ಇಷ್ಟು ಬೇಗ ಇಷ್ಟು ಟೈಮ್ ಆಯ್ತು ಅಂತ ಹೇಳಿ ನಮಗೆ ಗೊತ್ತೇ ಆಗಿಲ್ಲ ನೋಡಿ. ಟೈಮು ಎಷ್ಟು ಬೇಗ ಹೋಗುತ್ತಲ್ವಾ. ನನ್ನ ಮಗಳು ನನ್ನ ಮತ್ತು ನನ್ನ ಹಸ್ಬೆಂಡ್ ಕಂಪ್ನಿನ ತುಂಬ ಇಷ್ಟಪಡ್ತಾಳೆ. ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾಳೆ. ಅವಳಿಗೇನೋ ಒಂಥರ ಖುಷಿ. ಫ್ಯಾಮಿಲಿನೇ ಅವಳಿಗೆ ಫಸ್ಟ್ ಪ್ರಿಫರೆನ್ಸ್. ಈ ಚಿಕ್ಕ ವಯಸ್ಸಲ್ಲೇ ಅವಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಎಲ್ಲ ಹೇಳ್ಕೊತ ಬರ್ತಿದ್ದೀವಿ. ಆ್ಯಂಡ್ ಅಪ್ಪ ಅಮ್ಮನ ವ್ಯಾಲ್ಯೂ ಕೂಡ ಹೇಳ್ಕೊತ ಬರ್ತಿದ್ದೀವಿ. ನನ್ನ ಫ್ಯಾಮಿಲಿ ಅಂದರೆ ಯಾವ ಥರ ಇರಬೇಕು, ಹೆಂಗಿರಬೇಕು ಅಂತಲೂ ಕೂಡ ಅವಳಿಗೆ ಹೇಳ್ಕೊತ ಬರ್ತಿದ್ದೀವಿ. ಸೊ ಗೈಸ್, ಲಾಸ್ಟಲ್ಲಿ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ಮೇಲೆ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಒಂದಷ್ಟು ಮೆಮೊರೀಸ್ಗೆ ಅಂತ ಹೇಳಿ ಪ್ರತಿ ಸರಿ ಈ ಸರಿನೂ ಕೂಡ ಫೋಟೋಸು ವಿಡಿಯೋಸು ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ವಿ. ತುಂಬಾ ಖುಷಿ ಆಯಿತು. ನನ್ನ ಹಸ್ಬೆಂಡು ಕೂಡ ತುಂಬ ಬ್ಯುಸಿ ಇದ್ದರೂ ಕೂಡ ಕೆಲವೊಂದು ಫೋಟೋಸ್ಗೆಲ್ಲ ಬಂದರು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್.
ನನಗಂತೂ ತುಂಬ ಖುಷಿ ಅನಿಸ್ತು. ಹೋಪ್ಫುಲಿ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿನ ನೀವು ಕೂಡ ತುಂಬಾ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೆಕ್ಸ್ಟು ಮತ್ತೆ ಒಂದು ಒಳ್ಳೆ ಮತ್ತು ಪಾಸಿಟಿವ್ ವ್ಲಾಗ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಆರಾಮಾಗಿರಿ, ನೆಮ್ಮದಿಯಾಗಿ ಊಟ ಮಾಡಿ ಸುಖವಾಗಿ ನಿದ್ದೆ ಮಾಡಿ ಮಲ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.